ಇವತ್ತು ಎಲ್ಲ ಭಾರತೀಯರಿಗೂ ಮತ್ತೊಂದು ಹೆಮ್ಮೆಯ ವಿಷಯ ಏನೆಂದರೆ ಇವತ್ತು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅಣ್ಣಾವರ ರೈಲ್ವೆ ನಿಲ್ದಾಣ ಉದ್ಘಾಟನೆ ಐತಿ, ಅದನ್ನ ನೋಡಾಕ ಇವತ್ತು ನಾವು ಐತ್ಲಾ ಬನ್ನಿ ಒಳಗೆ ಹೋಗಿ ಏನೇನೈತಿ ಏನೇನಿಲ್ಲ ಮತ್ತು ಭಾಳಷ್ಟು ಪೊಲೀಸರು ಗಾಡಿ ಎಲ್ಲ ನಿಂತಾವ. ಸೊ ಒಳಗೆ ಹೋಗಿ ಎಲ್ಲ ಯಾವ ರೀತಿ ಉದ್ಘಾಟನೆ ಆಗತೈತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಐತಲ್ಲ. ಸೊ ಬನ್ನಿ ಹೋಗಿ ನೋಡೋಣ ಅಂತ ಹೇಗಿದೆ ಅಂತ. ಸ್ಪೆಷಲ್ ವ್ಲಾಗ್ ನಿಮಗೋಸ್ಕರ ತೊಗೊಂಬಂದೀನಿ. ಏನಪ್ಪ ಇವತ್ತಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೊಸ 4 ರೈಲ್ವೆ ನಿಲ್ದಾಣಗಳ ಓಪನ್ ಆಗತ್ತವ ಮತ್ತು ಭಾರತ ದೇಶದಲ್ಲಿ ಒಟ್ಟು ಐತಲ್ಲ 75 ರೈಲ್ವೆ ನಿಲ್ದಾಣಗಳೈತಲ್ಲ ಇವತ್ತು ಉದ್ಘಾಟನೆ ಆಗತ್ತವ. ಅದನ್ನು ಯಾರು ಮಾಡತ್ತಾರ ಅಂದ್ರೆ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಐತಲ್ಲ ವಿಡಿಯೋ ಕಾಲ್ ಮುಖಾಂತರ ಈ ಎಲ್ಲ ರೈಲ್ವೆ ನಿಲ್ದಾಣಕ್ಕೆ ಉದ್ಘಾಟನೆ ಮಾಡಿ ಕೊಡೋರದಾರ, ಸಮರ್ಪಣೆ ದೇಶಕ್ಕಾಗಿ ಸಮರ್ಪಣೆ ಮಾಡೋರದಾರ. ಸೊ ಇದ್ರ ಸಂಬಂಧ ಇವತ್ತು ವ್ಲಾಗ ನಾವು ಅಳ್ನಾವರ ರೈಲ್ವೆ ಸ್ಟೇಷನ್ದಾಗ ಅದೀವಿ. ಸೊ ಬನ್ನಿ ಇವತ್ತು ಅಳ್ನಾವರ ರೈಲ್ವೆ ಸ್ಟೇಷನ್ ಮತ್ತು ಕರ್ನಾಟಕದಲ್ಲಿ ಯಾವ ರೈಲ್ವೆ ಸ್ಟೇಷನ್ದಾಗ ಉದ್ಘಾಟನೆ ಐತೆ ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗೆ ಹೋಗಿ ನೋಡೋಂಥ. ಸೊ ಇದೆ ನಮ್ಮ ರೈಲ್ವೆ ಸ್ಟೇಷನ್. ಮತ್ತು ರೈಲ್ವೆ ಸ್ಟೇಷನ್ ಎದುರು ಐತಲ್ಲ ಇಲ್ಲಿ ಆಟೋ ಸ್ಟ್ಯಾಂಡ್ ಮತ್ತು ಬೈಕ್ ಪಾರ್ಕಿಂಗ್ ಮತ್ತು ಇಲ್ಲೆಲ್ಲ ನೋಡ್ಬೋದು ತಾವು ಬೈಕ್ ಪಾರ್ಕಿಂಗ್ ಸೊಲಾಗ ಪ್ಲೇಸ್ ಎಲ್ಲ ಯಾವ ರೀತಿ ಎಲ್ಲ ಮಾಡಿದ್ದೈತೆ ಅಂತೇಳಿ. ಸೊ ಸೂಪರ್ ಮಾಡಿದ್ದೈತಿ. ಈ ರೀತಿಯೊಳಗೆಲ್ಲ ಈಗ ರೈಲ್ವೆ ಸ್ಟಾರ್ಟ್ ಆದಮೇಲೆ ಈಗ ಇದು ರೈಲ್ವೆ ಉದ್ಘಾಟನೆ ಆದಮೇಲೆ ಇಲ್ಲೆಲ್ಲ ಆಟೋ ಎಲ್ಲ ನಿಲ್ತಾವ ಮತ್ತು ಪಾರ್ಕಿಂಗ್ ಸೊಲಾಗ ನೋಡ್ಬೋದು ತಾವೆಲ್ಲ ಎಷ್ಟು ದೊಡ್ಡ ಜಾಗ ಐತೆ ಅಂತೇಳಿ. ಸೊ 2 ವೀಲರ್ ಪಾರ್ಕಿಂಗ್ ಸೊಲಾಗು ದೊಡ್ಡ ಒಂದು ಸ್ಪೇಸ್ ಕೊಟ್ಟಿದ್ದೈತಿ. ಸೊ ಮತ್ತು ಮುಂದೆ ಐತಲ್ಲ ಕಾರ್ ಪಾರ್ಕಿಂಗಿಗೆ ಸ್ಪೇಸ್ ಕೊಟ್ಟಿದ್ದೈತಿ, ಅದು ಕೂಡ ನೋಡ್ಬೋದು ತಾವು. ಈ ರೀತಿ ಐತೆ ನೋಡ್ರಿ. ಸೊ ರೈಲ್ವೆ ಸ್ಟೇಷನ್ ಐತಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದೈತಿ. ಸೊ ಒಂದು ಏನೋ ಏರ್ಪೋರ್ಟಿಗೆ ಬಂದೆವು ಆ ರೀತಿ ಅನಿಸ್ತೈತಿ, ಏರ್ಪೋರ್ಟ್ ರೀತಿನ ಫೀಲ್ ಆಗ್ತೈತಿ. ಹಂಗೆ ಹೊಸ ರೈಲ್ವೆ ನಿಲ್ದಾಣ ಮಾಡಿದ್ದೈತಿ. ಒಳಗಿನ ವೈಬ್ ಮಾತ್ರ ಮಸ್ತ್ ಐತಿ. ಸೊ ಇವತ್ತು ಇವೆಂಟ್ ಇದ್ರ ಸಮಾಗ ಎಲ್ಲ ಚೇರ್ ಹಾಕಿ ಯಾವ ರೀತಿ ಎಲ್ಲ ಪ್ರೋಗ್ರಾಮ್ ನಡೆಸತ್ತಾರ. ಸೊ ನೋಡ್ಬೋದು ತಾವು ಕೂಡ. ಮತ್ತು ಮುಂದೆ ಪ್ರಧಾನಮಂತ್ರಿಯವರು ಲೈವ್ ಆಗಿ ಇಲ್ಲೇ ಇದೇ ಡಿಸ್ಪ್ಲೇ ಮೇಲೆ ಬಂದ ಈ ರೈಲ್ವೆ ನಿಲ್ದಾಣಕ್ಕೆ ಉದ್ಘಾಟನೆ ಮಾಡೋರದಾರ. ಸೊ ನೋಡ್ಬೋದು ತಾವು ಇಲ್ಲಿ ಬಂದಂಥ ಜನಸಾಮಾನ್ಯರು ಕೂಡ ಇಲ್ಲಿ ಕುಂತಿದ್ದೈತಿ. ಸೊ ನೋಡ್ರಿ, ಮತ್ತು ಇಲ್ಲಿ ನೋಡ್ಬೋದು ಎಲ್ಲ ನಾಗರಿಕರು ಕುಂತಿದ್ದೈತಿ. ಸೊ ನೋಡ್ಬೋದು. ಎಲ್ಲಿಂದ ಬಂದ್ರಿ? ಇಲ್ಲವ್ರಿ. ಮತ್ತು ಹೆಂಗೆ ಅಂತ ರೈಲ್ವೆ ಸ್ಟೇಷನ್ ನೋಡಿ ಮೊದಲು ಹೇಗಿದ್ರಿ? ಮೊದಲಿಂದ ಭಾಳ ಫರಕ್ ಐತ್ರಿ. ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಏನು ಹೆಂಗೆ ಅನ್ಸಾತೈತಿ ನೋಡಿ? ಚಲೋ ಅನ್ಸಾತೈತಿ. ಭಾಳ ಖುಷಿ ಆಗತೈತಿ. ಓಕೆ, ಅವ್ರಿಗೆ ಕೊಡ್ರಿ ಮೈಕ ಅಜ್ಜಿನವ್ರಿಗೆ. ಅಜ್ಜ ಆರಾಮ್ ರೀ? ಮತ್ತು ಹೆಂಗೈತ್ರಿ ರೈಲ್ವೆ ಸ್ಟೇಷನ್? ಚಲೋ ಐತ್ರಲ್ಲ ನೋಡಿ. ಹೆಂಗೆ ಅನ್ಸಾತೈತಿ ನಿಮಗೆ? ಚಲೋ ಅನ್ಸಾತೈತಿ. ಚಲೋ ಕೆಲಸ ಮಾಡಿದ್ರೆ ಅನ್ಸಾತೈತ್ರಿ. ಕೆಲಸ ಮಾಡತ್ತಂತಲ್ಲ ಚಲೋ. ನಂಬರ್ ಆಗೈತೆ ರೀ. ಹೇಳ್ರಿ ಏನಂತ್ರಿ? 1ನೇ ನಂಬರ್ ಆಗೈತೆ ರೀ ಸ್ಟೇಷನ್. 1 ನಂಬರ್ ಆಗೈತೆ ರೀ. 1 ನಂಬರ್ ಆಗೈತೆ ರೀ. ಕರ್ನಾಟಕದಾಗ 4 ಆಗ್ಯಾವ್ರಿ. ಹಿಂಗೆ 4 ಆಗಿದಾವೆ ರೀ. ಕೊಪ್ಪಳದಾಗ ಮತ್ತು ಬಂಟ್ವಾಳದಾಗ ಟೋಟಲ್ ಎಲ್ಲ ಕೂಡಿ 4 ಆಗ್ಯಾವ್ರಿ. ನಿಮ್ಮೂರು ಒಂದು ಆಗೈತೆ ರೀ. ಹೆಂಗೆ ಅನ್ಸಾತೈತಿ ರೀ? ಖುಷಿ ಆಗತೈತಿ ರೀ. ಇದಕ್ಕೆ ಎಷ್ಟು ಖರ್ಚಾಗೈತೆ ಗೊತ್ತೈತ್ರಿ? ಏನು ನಮಗೇನು ತಿಳಿದ್ರಿ ಎಷ್ಟು ಖರ್ಚಾಗೋದು? 17 ಕೋಟಿ ಖರ್ಚಾಗೈತೆ ರೀ. 17 ಕೋಟಿ ರೀ. 17 ಕೋಟಿ ಖರ್ಚಾಗೈತೆ ರೀ. ಏನು ಹರ್ಕತ್ತಿಲ್ಲ ರೀ. ಚಲೋ ಆಗೈತೆ. ಚಲೋ ಆಗ್ಯದ. ಸೊ ಗೈಸ್ ಎಲ್ಲ ನೋಡ್ಬೋದು ತಾವು. ಇಲ್ಲಿ ಬಂದಂಥ ಪಬ್ಲಿಕ್ ಕೂಡ ಈ ರೀತಿ ಮಾತಾಡತೈತಿ. ಸೊ ಇನ್ನು ಐತ್ಲ ಈ ಇವೆಂಟ್ ಈಗ ಸ್ಟಾರ್ಟ್ ಐತಿ. ಇನ್ನು ಸ್ವಲ್ಪ ದಿನಕ್ಕೆ ಓಪನಿಂಗ್ ಆಗೋದೈತಿ. ಸೊ ಓಪನಿಂಗ್ ಆದಮೇಲೆ ಇಲ್ಲಿಂದ ಭಾಳ ಅಂದ್ರೆ ಎಲ್ಲಿಂದ ಅನುಕೂಲ ಆಗ್ತೈತೆ ಅಂದ್ರೆ ಇಲ್ಲಿ ಹುಬ್ಳಿ ಧಾರವಾಡಗೆ ಹೋಗಕ್ಕೆ ಮತ್ತು ದಾಂಡೇಲಿಗೆ ಹೋಗಕ್ಕೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತೈತೆ ನೋಡ್ರಿ. ಮತ್ತು ಯಾವ ಊರಿಂದ? ಅರಗುಡಿ. ಎಷ್ಟು ವಯಸ್ಸು? ಇದು ಯಾರ ಜೊತೆ ಬಂದಿ ರೈಲ್ವೆ ಸ್ಟೇಷನ್ಗೆ? ಯಾರ ಜೊತೆ ಬಂದು? ಹಂಗೆ ರೈಲ್ವೆ ಸ್ಟೇಷನ್ ಓಪನಿಂಗ್ ಮಾಡಕ್ಕೆ ಬಂದು. ಹಾಂ, ಮತ್ತು ಹೆಂಗೆ ಅನ್ಸತ್ತೈತಿ ರೈಲ್ವೆ ಸ್ಟೇಷನ್ ಎಲ್ಲ ನೋಡಿ? ಚಲೋ ಅನ್ಸತೈತಿ. ಮೊದಲು ಹೇಗಿತ್ತು, ಈಗ ಹೆಂಗೈತಿ? ಮೊದಲು ಭಾಳ ಹಳೇದಿತ್ತು, ಈಗೆಲ್ಲ ಹೊಸದಾಗಿ ಡೆವಲಪ್ ಆಗೈತಿ.
ಮತ್ತು ಏರ್ಪೋರ್ಟ್ ಒಳಗೆ ಇದ್ದಂಗೆ ಅನ್ಸಾತಿದ್ದೇನು ಓಕೆ. ಈಗ ಝೂಮ್ ಮಾಡಿ ತೋರ್ಸೋದಿಲ್ಲ, ಇದು ಬುಕ್ಕಿಂಗ್ ಆಫೀಸ್ ಐತೆ ನೋಡ್ರಿ. ಇದು ಮತ್ತು ಮಹಿಳೆಯರ ವೇಟಿಂಗ್ ಹಾಲ್ ಐತಿ. ಮತ್ತು ಇದು ಅಂಗವಿಕಲರ ರೂಮ್ ಐತೆ ನೋಡ್ರಿ. ಸೊ ಈ ರೀತಿ ಎಲ್ಲ ಡೆವಲಪ್ ಮಾಡಿದ್ದೈತಿ. ಸೊ ಮ್ಯಾಲಿಂದೆಲ್ಲ ಪತ್ರ ಕೂಡ ನೋಡ್ಬೋದು ಯಾವ ರೀತಿ ಎಲ್ಲ ಹಾಕಿ ಚಲೋ ರೀತಿಯಲ್ಲಿ ಮಾಡಿದ್ದೈತೆ ಅಂಥೇಳಿ. ಮಳೆಗಾಲ ಬಂದರೂ ಮಳೆಗಾಲದಾಗ ಏನು ಸೋರು ಬ್ಯಾಡ್ದ ಅಂಥ ಒಂದು ಹೈಟೆಕ್ ರೈಲ್ವೆ ಸ್ಟೇಷನ್ ಇದು ಆಗಿದ್ದೈತಿ. 17/7/2026 ಈ ದಿನ ದೇಶದಲ್ಲಿ 75 ರೈಲ್ವೆ ಹೊಸ ನಿಲ್ದಾಣಗಳನ್ನು ದೇಶದಲ್ಲಿ ಉದ್ಘಾಟನೆ ಮಾಡಲು ಸಮಯ ಕೂಡಿ ಬಂದಿತ್ತು. ಅದಕ್ಕಾಗಿ ಇವತ್ತನ್ನು ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಇಲ್ಲ ಡಿಸ್ಪ್ಲೇ ಮೇಲೆ ಒಂದೊಂದು ರೈಲ್ವೆ ಸ್ಟೇಷನ್ದ ಹೆಸರು ಹಾಕ್ತಿದ್ದಾರೆ. ದೇಶದಲ್ಲಿ ಯಾವ ರೈಲ್ವೆ ಸ್ಟೇಷನ್ ಇವತ್ತು ಆಗ್ಯಾವಲ್ಲ ಎಲ್ಲ ರೆಡಿಯಾಗಿ ಎಲ್ಲ ಉದ್ಘಾಟನೆಗೆ ರೆಡಿ ಆಗಿದ್ದವಲ್ಲ. ಸೊ ಹತ್ರದ ಡಿಸ್ಪ್ಲೇ ಮೇಲೂ ಹಾಕತ್ತಾರ ನೋಡ್ಬೋದು. ಇಲ್ಲೂ ಕೂಡ ಡಿಸ್ಪ್ಲೇ ಐತಿ. ಸೊ ಇದು ವಂದೇ ಭಾರತ್ ಒಳಗೆ ಬಂದಿದ್ದು ಮತ್ತು ಇದು ಹೊಸ ರೈಲ್ವೆ ನಿಲ್ದಾಣ. ಇದು ಕೂಡ ನೋಡ್ಬೋದು ಸ್ನೇಹಿತರೆ, ತುಂಬ ಅಂದರೆ ತುಂಬ ಅದ್ಭುತವಾಗೈತಿ. ಸೊ ನೋಡಿರಿ ಡಿಸ್ಪ್ಲೇ ಮೇಲೆ ಎಲ್ಲ ತೋರ್ಸತ್ತಾರ. ಮತ್ತು ಇಲ್ಲಿ ಇವತ್ತು ಪೊಲೀಸ್ ಸ್ಟಾಫ್ ಕೂಡ ಭಾಳ ಅಂದ್ರೆ ಭಾಳ ಅದರ. ಈ ಉದ್ಘಾಟನೆ ಒಳಗೆ ಎಲ್ಲ ಭದ್ರತೆಯನ್ನು ಕಾಪಾಡೋ ಸಲಗ ಒಟ್ಟು 700 ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಇವತ್ತು ಈ ರೈಲ್ವೆ ನಿಲ್ದಾಣದಾಗ ಕಾಯತಾರ ಅಂತ ಹೇಳ್ಬೋದು ನಾವು. ಇಲ್ಲಿ ಬಂದಂಥ ಜನಸಾಮಾನ್ಯರಿಗಿಂತ ಇಲ್ಲಿ ಪೊಲೀಸರೇ ನಮಗೆ ಹೆಚ್ಚಿಗೆ ಕಾಣ್ತಾ ಇದ್ದಾರೆ. ಸೊ ತಾವೆಲ್ಲ ಕೂಡ ಇಲ್ಲಿ ನೋಡ್ಬೋದು ಇವತ್ತು. ಮತ್ತು ಟಿಕೆಟ್ ಅಲ್ಲಿ ನೋಡ್ಬೋದು, ಟಿಕೆಟ್ದೆಲ್ಲ ವ್ಯವಸ್ಥೆ ಹೇಗೈತೆ ಅಂತೇಳಿ. ಫ್ರೆಂಡ್ಸ್ ತಾವೆಲ್ಲ ನೋಡ್ಬೋದು ಈ ರೀತಿ ಒಂದು ಕಾರ್ಡ್ ಕೂಡ ಮಾಡಿಸಿದ್ದೈತಿ. ಮತ್ತು ಈ ಕಾರ್ಡ್ ಒಳಗೆ ರೈಲ್ವೆ ನಿಲ್ದಾಣದ ಎಲ್ಲ ಯಾವ ರೀತಿ ಐತೆ ಅಂತೇಳಿ ಎಲ್ಲ ರೀತಿಯಲ್ಲಿ ಚಲೋ ರೀತಿಯಲ್ಲಿ ಬರೆದು ಪ್ರಿಂಟ್ ಮಾಡಿದ್ದೈತಿ. ಸೊ ಇದು ಒಂದು ಇನ್ನೊಂದು ಪೇಜ್ ತೆಗೆದು ತೋರಿಸ್ತೀನಿ ನಿಮಗೆ. ಇದು ಕೂಡ ನೋಡ್ಬೋದು ತಾವು. ಇಲ್ಲೂ ಕೂಡ ಎಲ್ಲ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೈತಿ. ಸೊ ನೋಡ್ಬೋದು ಫಸ್ಟ್ ಐತಲ್ಲ ಈ ರೈಲ್ವೆ ನಿಲ್ದಾಣ ಹೇಗಿತ್ತಂದ್ರೆ ಅಳ್ನಾವರ ರೈಲ್ವೆ ನಿಲ್ದಾಣ ಹೀಗಿತ್ತು. ಆಮೇಲೆ ನೋಡ್ರಿ ಈಗ ಈ ರೀತಿ ಮಾಡಿದ್ದೈತಿ. ಇಂಥ ರೈಲ್ವೆ ನಿಲ್ದಾಣದಾಗ ನಾವು ನಿಂತಿದ್ದೈತಿ. ಸೊ ಏನೇನು ವ್ಯವಸ್ಥೆ ಅದಾವಲ್ಲ ವ್ಯವಸ್ಥೆದು ಕೂಡ ಇಲ್ಲಿ ಬರೆದು ಹಾಕಿದ್ದೈತಿ. ಬೇಕಾದರೆ ತಾವೆಲ್ಲ ಪೋಸ್ ಮಾಡಿ ಸ್ವಲ್ಪ ವಿಡಿಯೋನ ನಿಲ್ಲಿಸಿ ನೋಡ್ಬೋದು. ಮತ್ತು ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಇಂಗ್ಲೀಷ್ದಾಗ ಐತಿ. ಸೊ ಇಲ್ಲಿ ಕನ್ನಡದಾಗ ಐತಿ. ಎಷ್ಟು ಅದ್ದೂರಿಯಾಗಿ ಅಳ್ನಾವರ್ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಂದು. ಮತ್ತೆ ದೇಶದಲ್ಲಿ 20 ರಾಜ್ಯಗಳಲ್ಲಿ ಇದೇ ರೀತಿ ಉದ್ಘಾಟನೆಗಳ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ನೋಡಿ. ಮತ್ತೆ ಆದಷ್ಟು ಬೇಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮರು ನಿರ್ಮಾಣ ಮಾಡಿದ ಎಲ್ಲಾ ರೈಲ್ವೆ ನಿಲ್ದಾಣ ಫ್ಲಾಗ್ ಹಾರಿಸಿ ಚಾಲ್ತಿ ಕೊಡ್ತಾರೆ. ಅಂದರೆ ಹರಿಯಾಣದಲ್ಲಿ ಗುಜರಾತ್ ಮತ್ತು ಹರಿಯಾಣಕ್ಕೆ ಹೈಡ್ರೋನಿಕ್ ರೈಲ್ವೆಗೆ. ಸೊ ಗಾಯ್ಸ್ ನೋಡ್ಬೋದು ಇದು ಟೈಮ್ ಐತ್ಲಾ ತಾವ ನೋಡ್ಬೋದು. ಈಗ ಎಷ್ಟಾಗೈತೆ ಅಂದ್ರೆ ಟೈಮ್ 3:07 ಆಗೈತಿ. ಆಗಲೇ ರಾಷ್ಟ್ರಗೀತೆ ನಾಡಗೀತೆ ಎಲ್ಲ ಹಾಡಿರು. ಮತ್ತು ಇನಾಗ್ರೇಷನ್ ಕಾರ್ಯಕ್ರಮ ಹಂಗೆ ಮುಂದುವರಿತಿದೆ. ಆದಷ್ಟು ಬೇಗ ಇದ್ಲ PM ಮೋದಿಯವ್ರು ಇನ್ನೂ ವಿಡಿಯೋ ಕಾನ್ಫರೆನ್ಸ್ ಕಾಲ್ದಾಗ ಬಂದಿಲ್ಲ. ಸೊ ಆದಷ್ಟು ಬೇಗ ಬಂದು ರೈಲ್ವೆ ಭಾರತದ 75 ಅಮೃತ್ ಭಾರತ್ ಯೋಜನೆ ಅಡಿಯಲ್ಲಿ ಅದಕ್ಕೆಲ್ಲ ಚಾಲ್ತಿ ಕೊಡೋರು ಅದಾರ. ಸೊ ನಾವು ವೇಟ್ ಮಾಡತ್ತೀವಿ. ये रेल अपनी पहली यात्रा तैयार है. आप सभी का प्यार बटोरते हुए माननीय प्रधानमंत्री जी. करतौली अंबाला रेल सेवा पंजाब, हरियाणा और हिमाचल प्रदेश के बीच संपर्क को और अधिक सुदृढ़ करेगी तथा विद्यार्थियों, दैनिक यात्रियों और आम नागरिकों को बेहतर सुविधाएं प्रदान करेगी. ನೋಡ್ಬೋದು ಡಸ್ಟ್ಬಿನ್ ಎಲ್ಲ ವ್ಯವಸ್ಥೆ ಐತಿ. ಸೊ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಬಂದಾಗ ರೈಲ್ವೆ ಸೇವೆಯನ್ನು ತಗೋವಾಗ ಯಾವುದೇ ರೀತಿ ಕಸಾನ ಅಲ್ಲಿ ಇಲ್ಲಿ ಒಗೆಯೋದಕ್ಕಿಂತ ಇಲ್ಲ ಡಸ್ಟ್ಬಿನ್ ಇರ್ತಾವೆ, ಡಸ್ಟ್ಬಿನ್ದಾಗ ಒಗಿರಿ. ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ದವ್ರಿಗೆ ರೈಲ್ವೆದವ್ರಿಗೆ ಏನು ಹೇಳೋದಂದ್ರೆ ಈ ಡಸ್ಟ್ಬಿನ್ ಏನಾದರೂ ಬಿಸಿಲಿಗೆಲ್ಲ ಮುರಿದು ಹೋದು ಅಂದ್ರೆ ಆದಷ್ಟು ಎಲ್ಲ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿರಿ ಮತ್ತು ಹೊಸ ಡಸ್ಟ್ಬಿನ್ಗಳನ್ನು ಆ್ಯಡ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಇನ್ನೊಂದು ಏನಂದ್ರೆ ಭಾಳ ವಿಶೇಷವಾಗಿ ಅಂದ್ರೆ ಮತ್ತು ದೇಶದಾಗ ಐತ್ಲ ಮೊದಲ ಬಾರಿ ಐತ್ಲ ಹೈಡ್ರೋಜನ್ ಟ್ರೈನ್ ಇವತ್ತೈತ್ಲ ಉದ್ಘಾಟನೆ ಆಗತ್ತೈತಿ ಮತ್ತು ಓಪನಿಂಗ್ ಆಗತ್ತೈತಿ ಸ್ನೇಹಿತರೆ. ಅದೇನಪ್ಪ ಅಂದ್ರೆ ಹರಿಯಾಣದಾಗ ಆಗತ್ತೈತಿ. ಹರಿಯಾಣದಾಗೂ 2 ರೈಲ್ವೆ ಸ್ಟೇಷನ್ ಓಪನಿಂಗ್ ಆಗತ್ತಾವ ಸ್ನೇಹಿತರೆ. ಮತ್ತು ಇದೇ ರೀತಿ ಗುಜರಾತ್ ಮತ್ತು ಪಂಜಾಬ್ ಈ ರೀತಿ ಎಲ್ಲ ಹಿಡಿದು ಎಲ್ಲ ಸ್ಟೇಟ್ದಾಗೂ ಒಂದು 2-4 ಹಿಂಗೆ ಎಲ್ಲ ರೈಲ್ವೆ ಸ್ಟೇಷನ್ ಹಿಂಗೆ ಓಪನಿಂಗ್ ಆಗತ್ತಾವ ಸ್ನೇಹಿತರೆ. ಇದು ಹೇಳಕ್ಕೆ ಭಾಳ ಖುಷಿ ಆಗ್ತೈತಿ. ಮತ್ತು ಹೈಡ್ರೋಜನಿಕ್ ಟ್ರೈನ್ ಏನು ಸ್ಪೆಷಲ್ ಅಂದ್ರೆ ಹೈಡ್ರೋಜನಿಕ್ ಟ್ರೈನ್ ಏನೈತಲ್ಲ ಅದು ಯಾವುದೇ ರೀತಿ ಡೀಸೆಲಿಂದ ಏನು ಕೆಲಸ ಆಗಲ್ಲ. ಮತ್ತು ಅದೇನೇಂದ್ರು ನ್ಯಾಚುರಲ್ ಈಗ ನೀರಿಂದನ ಉತ್ಪತ್ತಿ ಆಗಿರ್ತೈತಿ. ಅದ್ರದ್ದು
ಹೈಡ್ರೋಜನಿಕ್ ಟ್ರೈನ್ ಮತ್ತು ಅದು ನೀರಿಂದ ನಾವು ಓಡ್ತೈತಿ ಸ್ನೇಹಿತರೆ. ಮತ್ತು ಅದು ಭಾಳ ಅಂದ್ರೆ ಭಾಳ ಪ್ರಕೃತಿಗೆ ಭಾಳ ಹೆಲ್ಪ್ ಆಗ್ತೈತಿ ನೋಡ್ರಿ. ಪ್ರಕೃತಿಗೆ ನಾವು ಯಾವುದೇ ರೀತಿ ಹಾನಿ ಮಾಡಿದವ್ರ ಆಗಲ್ಲ. ಸೊ ಇದು ಇವತ್ತು ಭಾಳ ಅಂದ್ರೆ ಭಾಳ ನಮಗೆ ಖುಷಿ ವಿಚಾರ. ಸೊ ಇದು ತಾವೆಲ್ಲ ನೋಡ್ಬೋದು, ಇದು ಹೈಡ್ರೋಜನಿಕ್ ಟ್ರೈನ್ ನೋಡ್ರಿ. ಮತ್ತು ಇದೈತಲ್ಲ 2600 ಜನಕ್ಕೆ ಐತಲ್ಲ ಒಂದೇ ಸಾರಿ ಹೊತ್ತೊಯ್ಯುವ ಸಾಮರ್ಥ್ಯನ ಹೊಂದೈತೆ ನೋಡ್ರಿ. ಮತ್ತು ಇದೈತಲ್ಲ ಈಗ ಸದ್ಯಕ್ಕೆ ಹರಿಯಾಣದಾಗ ಅಷ್ಟೇ ಐತಿ. ಮತ್ತು ಮುಂದಿನ ದಿನಗಳಲ್ಲಿ ಭಾರತದ ಎಲ್ಲ ಸ್ಟೇಟ್ದಾಗೂ ಬರುವಂಥ ಸಾಧ್ಯತೆ ಆದಷ್ಟು ಬೇಗ ಐತಿ. ಸ್ನೇಹಿತರೆ ನೋಡ್ಬೋದು, ನಮ್ಗೆ ಇನಾಗ್ರೇಷನ್ ಬಂದಾಗ ಐತಲ್ಲ ಈ ರೀತಿ ಒಂದು ಟಿಫನ್ ಕೂಡ ಸಿಕ್ಕೈತಿ. ಗುಲಾಬ್ ಜಾಮೂನ್ ಐತಿ ಇಲ್ಲಿ, ಮತ್ತು ಇಲ್ಲೊಂದು ಸಾರು ಐತಿ, ಮತ್ತು ಇಲ್ಲಿ ಪಲಾವ್ ಐತಿ ನೋಡ್ಬೋದು. ಈ ರೀತಿ ಇನಾಗ್ರೇಷನ್ ಬಂದಾಗ ಈ ರೀತಿ ಕೂಡ ಸಿಕ್ಕೈತಿ. ಮತ್ತು ಇದು ಕೂಡ ನಾವು ಎಂಜಾಯ್ ಮಾಡತ್ತೀವಿ. ಸೊ ನೋಡ್ಬೋದು, ಪಬ್ಲಿಕ್ ಕೂಡ ನಿಂತೈತಿ, ವೇಟ್ ಮಾಡತ್ತಿ. ಕೆಲವೊಬ್ರು ಐತಲ್ಲ ಇದು ಪ್ರಸಾದನ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ ಪ್ರಸಾದ ಫುಡ್ನ ಎಂಜಾಯ್ ಮಾಡತ್ತಾರ. ಸೊ ಬನ್ನಿ ನಾನು ಎಂಜಾಯ್ ಮಾಡಿ ತಾವೆಲ್ಲ ನೋಡ್ಬೋದು. ಇದೆಲ್ಲ ಟಿಕೆಟ್ ಕೌಂಟ್ರ್ ಐತೆ ನೋಡ್ರಿ. ಮತ್ತು ಟಿಕೆಟ್ ಕೌಂಟ್ರ್ ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆಯತೈತೆ ಅದು ಕೂಡ ನೋಡ್ಬೋದು. ತಾವು ಸ್ನೇಹಿತರೆ ನೋಡ್ಬೋದು, ಟಿಕೆಟ್ ಕೌಂಟ್ರ್ 1, ಟಿಕೆಟ್ ಕೌಂಟ್ರ್ 2, ಟಿಕೆಟ್ ಕೌಂಟ್ರ್ 3 ಮತ್ತು ಆ್ಯನಿಮೇಷನ್ಸ್. ಸೊ ಈ ರೀತಿ ಐತೆ ನೋಡ್ರಿ ಟಿಕೆಟ್ ಕೌಂಟರ್. ಈಗ ನಾವು ಟಿಕೆಟ್ ಕೌಂಟರಿಂದ ಟಿಕೆಟ್ ತಗೊಂಡು ನಮ್ಮ ಊರ ಕಡೆ ಹೊಂಟು ಬೆಳಗಾವಿ ಕಡೆ. ಮತ್ತೆ ಇದು ನೋಡಬಹುದು ತಾವು, ಇಲ್ಲೇ ಲಿಫ್ಟ್ ಇದೆ. ಮತ್ತೆ ಲಿಫ್ಟ್ ಇಂದ ಇಲ್ಲಿ ಹೊಸ ಬ್ರಿಡ್ಜ್ ಇದೆ ನೋಡಿ. ಇದೇ 12 ಮೀಟರ್ ಹೊಸ ಬ್ರಿಡ್ಜ್ ಕೂಡ ಇಲ್ಲೇ ಇದೆ. ಇದನ್ನೆಲ್ಲ ನೋಡ್ಕೊಂತ ನಾವು ನಮ್ಮ ಊರ ಕಡೆ ಹೊಂಟಿವಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. यात्रियों और आम नागरिकों को बेहतर सुविधाएं प्रदान करेगी।